ನಾನು ತುಂಬ ಚೆನ್ನಾಗಿ ಮುದ್ದಾಗಿದ್ದೀನಿ. ನಾನು ಗೊತ್ತುಂಟಲ್ಲ ನಿಮಗೆ, ನನ್ನ ಹೆಸರು ಪಿಂಕಿ ಅಂತ. ಏನೋ ಸ್ಪೆಷಲು ಜೊಳ್ಳೆ ಸುಕ್ಕ ಮಾಡಿದ್ರು, ಜೊಳ್ಳೆ ಸುಕ್ಕ. ಎಲ್ಲರೂ ಹೆಂಗಿದ್ರಿ? ವೆಲ್ಕಮ್ ಟು ಮೈ ಚಾನಲ್ ಚೈತ್ರಾಸ್ ಪ್ರಪಂಚ. ನನ್ನ ತಂಗಿ ಹೇಳ್ದಂಗೆ ಬನ್ನಿ ಜಳ್ಳಿ ಸುಕ್ಕ ಮಾಡ್ಬಾ. ನನ್ನ ಅಜ್ಜಿಲಿ ನಾ ಜಳ್ಳಿ ಕ್ಲೀನ್ ಮಾಡಿಕೊಡ್ತೆ ಅಂತ ಹೇಳಿ ತಗೊಂಡು ಕ್ಲೀನ್ ಮಾಡ್ತಾ ಇದೆ. ಜಳ್ಳಿನ ಚಂದ ಮಾಡಿ ಕ್ಲೀನ್ ಮಾಡಿಟ್ಟರೆ ನಮ್ಮ ಕಡೆ ಇದ್ರನ್ನ ಜಳ್ಳಿ ಅಂತರು, ಕೆಲವೊಂದು ಕಡೆ ಏಡಿ ಅಂತಲೂ ಕರೀದ್ರು. ಈಗ ಸುಕ್ಕ ಮಾಡ್ಕೊಳ್ವ. ಅದಕ್ಕೆ 5 ಈರುಳ್ಳಿನ ಕೊಚ್ಚಿಟ್ಕೊಂಡಿದ್ದೆ, ಟೊಮ್ಯಾಟೊ, 4 ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ರು. ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ವ. ಹಾಗೆ ಅದ್ರ ಜೊತೆಗೆ 4 ಹಸಿಮೆಣಸು ಕಟ್ ಮಾಡ್ಕೊಂಡಿದ್ದನ್ನು ಹಾಕೊಳ್ವ. ಒಂದು ಸ್ವಲ್ಪ ಕೈ ಆಡಿಸಿ ಅದಾದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕೊಳ್ವ. ನಾನು ಇದೇ ಟೈಮಲ್ಲಿ 1 ಚಮಚ ಉಪ್ಪು ಹಾಕೊಳ್ತಿದ್ದೆ. ಏಡಿಗೆ ಜಾಸ್ತಿ ಉಪ್ಪು ಬೇಡ, ಅದಕ್ಕಾಗಿ 1 ಚಮಚ ಸಾಕು. ಈರುಳ್ಳಿ ಸಾಫ್ಟ್ ಆದರೆ ಸಾಕು, ಹಾಗೆ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ತಿದ್ದೆ. ಇದು ಕೂಡ ಚೆನ್ನಾಗಿ ಸಾಫ್ಟ್ ಆಗಲಿ. ಟೊಮ್ಯಾಟೊ ಚೆನ್ನಾಗಿ ಬೆಂದದೆ. ಈಗ ಅರಿಶಿನ ಹಾಕೊಳ್ತಿದ್ದೆ, ಜೊತೆಗೆ ಚಿಕನ್ ಮಸಾಲ ಪೌಡ್ರನ್ನು ನಾ ಹಾಕೊಳ್ತಿದ್ದೆ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಕಾಯಿನ ಆ್ಯಡ್ ಮಾಡ್ಕೊಳ್ವ. ನಾನಿಲ್ಲಿ 1 ಗರಟೆ ಕಾಯಿನ ತಗೊಂಡಿದ್ದೆ. ಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವ. ಕಾಯಿ ಹಾಕೋದು ಹೀಗೆ ಅಂತಕ್ಕಂದ್ರೆ ನಾವು ಕಾಯಿನ ಫ್ರೈ ಮಾಡಿರೋದಿಲ್ಲ, ಅದಕ್ಕೆ ಈ ಟೈಮಲ್ಲೇ ಹಾಕೊಳ್ತಿದ್ರು. ನಾನು ಆಗ ಹಾಕಿದ ಚಿಕನ್ ಮಸಾಲ ಇದೆಯಾ, ಚಂದು ಚಿಕನ್ ಮಸಾಲ ಅಂತ ಹೇಳಿ. ನೀವು ಇದಿಲ್ಲ ಅಂದರೆ ಯಾವುದಾದ್ರೂ ಚಿಕನ್ ಮಸಾಲ ಹಾಕೊಳ್ಬೋದು. ಇದು 1 ನಿಮಿಷ ಫ್ರೈ ಆದಮೇಲೆ ಏಡಿನ ಹಾಕೊಳ್ವ. ಈಗ ಮಿಕ್ಸ್ ಮಾಡ್ಕೊಳ್ವ. ಇದಕ್ಕೆ ನೀರು ಬೇಕಿದ್ರೆ ಒಂದು ಸ್ವಲ್ಪ ಹಾಕೊಳ್ಳಿ, ಸಾಕು. ಇದು ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟು ಹಾಗೆ ಇಡಿ. ಜಳ್ಳಿ ಸುಕ್ಕ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಗಾರ್ನಿಶ್ ಮಾಡ್ಕೊಳ್ವ. ಈ ವಿಡಿಯೋ ನೋಡಿ ನೀವೇನಾದರೂ ಮನೇಲಿ ಟ್ರೈ ಮಾಡಿದರೆ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ನೀವು ಚೈತ್ರ ಪ್ರಪಂಚ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಎಲ್ಲ ಮಾಡಿ. ಅವಳು ಹೇಳಿದ್ದನ್ನು ಮಾಡಿ ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.